ಆಗುತ್ತೆ. ಈ ಕೆಲಸ ಮಾಡೋಕ್ಕೆ ನಿನ್ನ ಮನಸ್ಥಿತಿ ಹೋಗ್ತಾ ಇಲ್ಲ. ಅದು ಅಲ್ಲದೆ ಒಬ್ಬ ಮದುವೆ ಆಗಿರೋ ಗಂಡಸ ಜೊತೆ ಈ ದಾಸಿ ಇಷ್ಟ ಕಷ್ಟ ಕೇಳೋರು ಯಾರಿದ್ದಾರೆ ಅಮ್ಮವ್ರೆ? ಅವಳು ಬರೀ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಗುಲಾಮ್ಳು. ಊಟ ಮಾಡಮ್ಮ, ಊಟ ತಂದಿದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ಸಹಾಯ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ನೀನು ಹೇಗೆ ದಾಸಿನೋ ಅಲ್ಲಿ ನಾನು ಅರಮನೆ ದಾಸಿ. ಅಮ್ಮೋರೆ, ನಾನೊಂದು ಪ್ರಶ್ನೆ ಕೇಳ್ತೀನಿ. ನನಗೋಸ್ಕರ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ? ನನಗೂ ನಿಮಗೂ ಏನು ಸಂಬಂಧ? ನೀವು ನನ್ನ ಬಗ್ಗೆ ಯಾಕೆ ಚಿಂತೆ ಮಾಡಿರಿ? ನೀವು ಯಜಮಾಂತಿ, ನಾನು ನೀವು ಕೊಂಡ್ಕೊಂಡು ಬಂದಿರೋ ಹಾಳು. ನೀನು ಒಂದು ಹೆಣ್ಣು, ನಾನು ಒಂದು ಹೆಣ್ಣು. ಅಷ್ಟು ಕಾರಣ ಸಾಕಲ್ವಾ? ಹಂಗಾರೆ ನಿಮಗೆ ಚಿಕ್ಕಮ್ಮವ್ರ ಮ್ಯಾಕು ನೋಡು ಮಲ್ಲಿ, ಶ್ರೀಕಾಂತನ ಮಾತನ್ನ ನಿಮ್ಮ ಮನ್ಸಿಗೆ ಹಚ್ಕೋಬೇಡ. ಅವನು ನಿನ್ನನ್ನು ಕಾಪಾಡೋಕ್ಕೋಸ್ಕರ ತುಂಬ ಪ್ರಯತ್ನ ಪಟ್ಟ, ಆದರೆ ಅದು ಸಾಧ್ಯ ಆಗಲಿಲ್ವಲ್ಲ. ಅದಕ್ಕೆ ಅವನು ತುಂಬ ಪಶ್ಚಾತ್ತಾಪ ಪಡ್ತಿದ್ದಾನೆ. ಅವನಿಗೆ ನಿನ್ನ ಮೇಲಿನ ಕೋಪದಕ್ಕಿಂತ ಅವನ ಮೇಲೆ ಕೋಪ ಬಂದಿದೆ. ಎಲ್ಲರೂ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀವಿ. ಜಾನಕಿಯವರು ಇಷ್ಟೊತ್ತು ಎಲ್ಲಿ ಮಾಯ ಆಗಿದ್ರೋ ಗೊತ್ತಾಗಿರಲಿಲ್ಲ. ಅದು ಆ ಹುಡುಗಿಗೆ ಊಟ ಕೊಟ್ಟು ಬರೋಣ ಅಂತ ಹೋಗಿದ್ದೆ. ಸಂತೋಷ, ಬಹಳ ಸಂತೋಷ. ನೀನು ಅವಳಿಗೆ ಉಪಚಾರ ಮಾಡಬೇಕಾದ್ದೆ. ಯಾಕೆಂದ್ರೆ ಅವಳು ರಹಬದ್ದೂರ್ ವಂಶಕ್ಕೆ ಬಹಳ ದೊಡ್ಡ ಸಹಾಯ ಮಾಡ್ತಿದ್ದಾಳೆ. ಇಡೀ ನಮ್ಮ ವಂಶದ ಜವಾಬ್ದಾರಿ ಅವಳು ಹೊತ್ಕೊಂಡಿದ್ದಾಳೆ. ನಿನ್ನ ಸ್ವತಂತ್ರ ಮಾಡಬೇಕಾದ ಕೆಲಸನ ಅವಳು ಮಾಡ್ತಿದ್ದಾಳೆ. ಶಬ್ಬಾಷ್. ಯಾವಾಗಲಾದರೂ ಒಂದೊಂದ್ಸಲ ನೀನು ಒಳ್ಳೆ ಕೆಲಸ ಮಾಡ್ತೀಯಲ್ಲ, ಆದರೆ ಬಾಕಿಯಂತೆ ಮಾಡಿರೋ ನಿನ್ನ ಕಚರಾ ಕೆಲಸಕ್ಕೆ, ನೀನು ಮಾಡಿರೋ ಅನ್ಯಾಯಕ್ಕೆ, ನೀನು ಮಾಡಿರೋ ಮೋಸಕ್ಕೆ ಒಂದು ಲೆಕ್ಕ ಇಡಬೇಕಲ್ವಾ ಜಾನಕಿ? ಮಳ್ಳಿ ನೀನು ಜೋರು ದರ್ಪ ತೋರಿಸಿ ನಾನು ಕೆಟ್ಟವನಾಗ್ತೀನಿ, ಆದರೆ ಬೆನ್ನು ಚೂರಿ ಹಾಕೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನಿನ್ನ ಈ ಮುದ್ದು ಮುಖಾನ ಮೇಲಿಟ್ಕೊಂಡು ಒಳಗಡೆನೇ ಕುತಂತ್ರದ ಕೆಲಸ ಮಾಡ್ತೀಯ. ನಾನಿಷ್ಟು ಜೋರಿತ್ಕೊಂಡೆ ನೀನು ಇಷ್ಟು ಕೆಲಸ ಮಾಡ್ತೀಯಲ್ಲ, ನಾನು ಏನಾದರೂ ಮೆತ್ತಗಿದ್ದಿದ್ರೆ ನನ್ನ ಈ ಕೀರುಬೆರಳಲ್ಲಿ ಹಾಕ್ಸ್ಬಿಡ್ತಾ ಇದ್ದೆ ಅಲ್ಲ?
ಯಾಮಾರಿದ್ರೆ ಅವನಂಥ ಮೂರ್ಖ ಈ ಜಗತ್ತಿನಲ್ಲಿ ಇಲ್ಲ ಅನ್ಕೋತೀನಿ. ಹೇಳು ಜಾನಕಿ, ಹೇಳು, ಯಾಕೆ ನನಗೆ ನೀನು ಮೋಸ, ಯಾಕೆ ಮೋಸ ಮಾಡಿದೆ? ನಿನ್ನ ಮಗನ ಮೇಲಿರೋ ಮಮತೆಗೋಸ್ಕರ ಕಟ್ಕೊಂಡಿರೋ ಗಂಡನ್ನೇ ಕಡೆಗೆ ಅನಿಸ್ಬಿಟ್ಟೆ ಅಲ್ಲ? ನಮ್ಮ ಧರ್ಮದಲ್ಲಿ ಪತಿಯೇ ಪ್ರತ್ಯಕ್ಷ ದೈವ ಅಂತ ಅಲ್ಲ? ನೀನು ನಿನ್ನ ಗಂಡನಿಗೆ ಮೋಸ ಮಾಡಿ ಅದಕ್ಕೆ ಶಿಕ್ಷೆ ಆಗಲೇಬೇಕಲ್ವ? ನಿನಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಜೀವನ ಪರ್ಯಂತ ನಿನ್ನ ಮುಖ ನನಗೆ ತೋರಿಸ್ಕೊಡ್ದು. ಹೊಟ್ಟೋಗು, ಹೊಟ್ಟೋಗು ನಿಂತವ್ರ ಮನೆಗೆ. ಏನ್ ಮಾತು ಅಂತ ಆಡ್ತಿದ್ದೀರಾ? ನೋಡಿ, ದಯವಿಟ್ಟು ಇಂಥ ಶಿಕ್ಷೆ ಕೊಡಬೇಡಿ. ನೀವು ಒಂದು ಹೆಣ್ಣಿಗೆ ಗಂಡನ್ ಬಿಟ್ಟಿರೋದು ಅಂದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ. ನಾನು ನಿಮ್ ಎರಡನೇ ಹೆಂಡತಿ ಆಗಿರ್ಬೋದು, ಆದ್ರೆ ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿರೋದು ಸುಳ್ಳಲ್ಲ. ಬೆಳೆದು ನಿಂತಿರೋ 2 ಗಂಡು ಮಕ್ಕಳಿದ್ದಾರೆ, ಸೊಸೆಂದ್ರಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ತುಂಬಿದ ಮನೆ. ಈಗ ಮನೆ ಬಿಟ್ಟು ಹೋಗು ಅಂತಿದ್ದೀರಲ್ಲ. ದಯವಿಟ್ಟು ಇಂಥ ಶಿಕ್ಷೆ ಕೊಡಬೇಡಿ. ಒಂದು ಹೆಣ್ಣಿಗೆ ತನ್ನ ಗಂಡನ ಬಿಟ್ಟಿರೋದು ಒಂದು ದೊಡ್ಡ ಶಿಕ್ಷೆ ಅಲ್ಲ? ಗಂಡ ಹೆಂಡತಿ ಸಂಬಂಧ 7 ಜನ್ಮದ್ದು. ಈ ಸಂಬಂಧ ತುಂಬಾ ಪವಿತ್ರವಾದದ್ದು. ಹೆಣ್ಣು ಮಕ್ಕಳನ್ನಾರು ಬಿಟ್ಟಿರ್ತಾಳೆ, ಆದ್ರೆ ಸಾಯೋ ತನಕ ಗಂಡನ ಜೊತೆಗೆ ಇರ್ತಾಳೆ. ಗಂಡ ಹೆಂಡತಿ ಮಧ್ಯ ಬಿರುಕು ಬರ್ಬೋದು, ಆದ್ರೆ ಸಮಾಜದಲ್ಲೂ ಅಷ್ಟೇ ಗಂಡನ ಆಶ್ರಯ ಇದ್ದ ಹೆಣ್ಣಿಗೆ ಮಾತ್ರ ಮರ್ಯಾದೆ ರೀ. ನನ್ನಿಂದ ದೊಡ್ಡ ಅಪರಾಧ ಆಗೋಗಿದೆ ನಿಜ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಆದ್ರೆ ನಾನು ನಿಮ್ಮನ್ನು ಬಿಟ್ಟು ದೂರ ಹೋಗಲ್ಲ, ಈ ಮನೆ ಬಿಟ್ಟು ಹೋಗಲ್ಲ. ನನಗೆ ನನ್ನ ಮಕ್ಕಳಿಂದ ದೂರ ಇರಕ್ಕಾಗಲ್ಲ. ಇಲ್ಲೇ ನನ್ನ ಜೀವನ, ಇವೇ ನನ್ನ ಬದುಕು. ಜಾನಕಿ, ಎಷ್ಟು ಮೃದುವಾಗಿದೆಯಲ್ಲ ನಿನ್ನ ಕೈ. ಆ ಭಗವಂತ ಮುತುವರ್ಜಿ ವಹಿಸಿ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಏನು ಸುಂದರವಾದ ಮುಖ. ನೋಡಕ್ಕೆ 2 ಕಣ್ಣೇ ಸಾಲದು, ಆದ್ರೆ ಏನು ಇಲ್ವೇ? ಏನು ಇಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ನನ್ನ? ಜಾನಕಿ, ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ತಿಳ್ಕೊ. ಈಗ ನೀನು ಏನು ಹೇಳಿದೆ? ಒಂದು ಹೆಣ್ಣಿಗೆ ತನ್ನ ಗಂಡನೇ ಸರ್ವಸ್ವ, ತನ್ನ ಮಕ್ಕಳೇ ಜೀವನ ಅಂತ ಅಲ್ವಾ? ಸುಶೀಲಿಂಗೆ ಮಕ್ಕಳಾಗಲಿಲ್ಲ ಅಂತ ದೊಡ್ಡವ್ರು ನಿಂತು ನಿನ್ನನ್ನು ಕೊಟ್ಟು ಮದುವೆ ಮಾಡಿದ್ರು. ನೀನು ಮುದ್ದಾದ 2 ಗಂಡು ಮಕ್ಕಳನ್ನ ಪಡೆದೆ. ಅದರಿಂದ ನಮ್ಮ ವಂಶ ಅಭಿವೃದ್ಧಿ ಆಗಿಲ್ವಾ? ಗಂಡ ಮಕ್ಕಳು ತುಂಬ ಮುಖ್ಯ ಅಲ್ವಾ? ಈಗ ನೀನು ಹೇಳಿದ ಮಾತೆ, ನಮಗೆ ಇಬ್ಬರು ಗಂಡು ಮಕ್ಕಳಾದ್ರು ಹಾಗೆ ನಮ್ಮ ಮಕ್ಕಳಿಗೂ ಗಂಡು ಮಕ್ಕಳಾಗಬೇಕಲ್ವಾ? ಈಗ ನೀನೇ ಹೇಳಿದ್ದು ಇನ್ನೊಂದು ಮಾತು, ಗಂಡ ಹೆಂಡತಿನ ಬೇರೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ಅಂತ. ಅದನ್ನು ನೀನೇ ತಾನೇ ಹೇಳಿದ್ದು.
ಗಂಡ ಹೇಳ್ತಿನ ದೂರ ಮಾಡಿದ್ರೆ ನನ್ನ ಕನಸು ನೆನ್ಸಾಗುತ್ತೆ. ನಡಿ ನನ್ನ ಜೊತೆಗೆ. ಓ, ಅವನೇ ಇರಬೇಕು. ಇಷ್ಟೊತ್ತಿಗೆ ಅವನ ಕೋಪ ಎಲ್ಲ ತಣ್ಣಗಾಗೋಗಿರುತ್ತೆ. ಈ ಬಳೆಗಳನ್ನೆಲ್ಲ ತೋರಿಸಿದ್ರೆ ಅವನಿನ್ನೂ ಬೇಗ ಕೂಲಾಗಿ ಹೋಗ್ತಾನೆ. ಅಮ್ಮ, ಮಾವ, ನೀವಿಲ್ಲಿ? ಈ ಮನೆ ಚಿಕ್ಕ ಸೊಸೆಗೆ 2 ಜೊತೆ ಬಟ್ಟೆ ತಗೊಳಕ್ಕೆ ಹೇಳು. ಏನ್ ಸಮಾಚಾರ ಅಮ್ಮ? ನಾವೆಲ್ಲಾದ್ರೂ ಟ್ರಿಪ್ಪಿಗೆ ಹೋಗ್ತಾ ಇದೀವಾ? ಜಾನಕಿ, ವೃಥಾ ಸಮಯ ವ್ಯರ್ಥ ಮಾಡೋದು ಬೇಡ. ಹೇಳ್ದಷ್ಟು ಮಾಡಕ್ಕೆ ಹೇಳು. ಶ್ರಾವಣಿ, ಅಮ್ಮ, 2 ಜೊತೆ ಬಟ್ಟೆ ಸಾಕ? ಅಥವಾ ನೀವು ಗೌರಿ ಹಬ್ಬದಲ್ಲಿ ಹೊಸ ಸೀರೆ ಮತ್ತೆ ಹೊಸ ಒಡವೆಗಳನ್ನ ಕೊಡ್ಸಿದ್ರಲ್ಲ, ಅದನ್ನು ಇಟ್ಕೊಳ್ಳ? ನೋಡು, ನಿಂಗೆ ಯಾವ ಸೀರೆ ಬೇಕೋ ಅದನ್ನ ಇಟ್ಕೋ ಬೇಗ. ಅಮ್ಮ, ಸೂಟ್ ಕೇಸ್ನಲ್ಲಿ ತಗೊಳ್ಳೋ ಅಥವಾ ಬ್ಲೂ ಕಿಟ್ಟಿದೆಯಲ್ಲ ಅದು ತಗೊಳ್ಳೋ? ತಗೊಳ್ಳೋ 2 ಸೀರೆಗೆ ಕಿಟ್ ಬ್ಯಾಗು ಸೂಟ್ ಕೇಸ್ ಎಲ್ಲ ಯಾಕೆ? ಹೇಳ್ದಷ್ಟು ಮಾಡು. ಅಮ್ಮ, ಅಟ್ಲೀಸ್ಟ್ ನನ್ನ ಫೇವ್ರೆಟ್ ಯೆಲ್ಲೋ ಕಲರ್ ಸೀರೆ ಅದನ್ನಾದ್ರೂ ಇಟ್ಕೊಳ್ಳ ಪ್ಲೀಸ್ ಅಮ್ಮ. ಜಾನಕಿ, ಶ್ರಾವಣಿ, ಹೇಳ್ದಷ್ಟು ಕೇಳು. ಬೇಗ ಹೋಗಿ ತಗೋ. ಅಮ್ಮ, ಇದೇನಿದು? ಎಲ್ಲರೂ ಇದ್ದಕ್ಕಿದ್ದಂಗೆ ಎಲ್ಲಿ ಹೊರಟ್ಬಿಟ್ರಿ? ಎಲ್ರು ಅಲ್ಲ, ಈ ಮನೆ ಚಿಕ್ಕ ಸೊಸೆ ಹೋಗ್ತಿದ್ದಾಳೆ ಅಷ್ಟೇ. ಅಯ್ಯೋ, ಶ್ರಾವಣಿ ಅಮ್ಮವ್ರು ಒಬ್ರೇ ಹೋಯ್ತವ್ರೆ. ಜೊತೆನಾಗೆ ಶ್ರೀಕಾಂತಪ್ಪವ್ರು ಬೇರೆ ಇಲ್ಲ. ಏನಿಸ್ಯಾ? ಅಯ್ಯೋ, ಶ್ರಾವಣಿ ಅಮ್ಮವ್ರೆ, ಅಷ್ಟೊಂದು ಭಾರ ಯಾಕೆ ಹೊತ್ಕೊಂಡು ನಿಂತಿದ್ದೀರಿ? ನಾನಿಲ್ವೇ? ತಕ್ಕರಿ ಇಲ್ಲಿ. ಏ ಚಂದ್ರೆ, ಬರ್ಲಿ ಬಿಡು. ಶ್ರೀಕಾಂತನ ತಲೆ ಮೇಲೆ ಇಡೀ ಸಂಸಾರದ ಭಾರ ಇದೆ. ಅದರ ಮುಂದೆ ಇದೇನು ಅಲ್ಲ. ಏನು ಇನ್ನು ಇಲ್ಲೇ ನಿಂತಿದ್ದೀರಲ್ಲ? ಆರತಿ ಬೆಳಗಿ ದೃಷ್ಟಿ ತೆಗೆದು ಬನ್ನಿ ಅಂತ ಕರಿಬೇಕಾ?
ಹೋದೆ. ಹೀಗೆ ಬಾಗಿಲು ಹಾಕೊಂಡು ಕೂತ್ಕೊಳ್ಳೋದು ಅವಶ್ಯಕತೆಯಾದರೂ ಏನಿತ್ತು ಅಂತೀನಿ. ಯಾವ ಆಸ್ತಿ ಕಾಪಾಡೋದಕ್ಕೋಸ್ಕರ ಈ ರೀತಿ ಬಾಗಿಲು ಹಾಕೊಂಡು ಕೂತಿದ್ಯಾ ನೀನು? ಈ ದಾಸಿ ಹತ್ರ ಅಂಥದ್ದು ಏನಾಯ್ತು ಸಾವ್ಕಾರೆ? ನನ್ನ ಮನೆ ದಾಸಿ ಅಂತ ಮಾತ್ರ ನೀನು ತಿಳಿಬಾರ್ದು. ಈ ರಾವ್ ಬಹದ್ದೂರ್ ವಂಶದ ಗೌರವನ ಕಾಪಾಡೋಕ್ಕೋಸ್ಕರ ಬಂದಿರೋ ಭಾಗ್ಯಲಕ್ಷ್ಮಿ ನೀನು, ಸಂತಾನ ಲಕ್ಷ್ಮಿ ನೀನು. ನಿನಗೆ ಏನು ಬೇಕಾದ ಸವಲತ್ತನ್ನ ಒದಗಿಸೋದು ನನ್ನ ಜವಾಬ್ದಾರಿ. ಇನ್ನು ಮುಂದೆ ಈ ಜಾಗದಲ್ಲಿ ಈ ಶ್ರಾವಣಿ ಇರ್ತಾಳೆ. ಏನಾದ್ರೆ ಹೆಂಡತಿನ ಗಂಡ ಬಿಟ್ಟಿರೋದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಅಂತ ಏನೇ ಹೇಳಿದ್ದಲ್ಲ. ತನ್ನ ಹೆಂಡತಿ ಕಷ್ಟಪಡೋದು ಶ್ರೀಕಾಂತನಿಗೆ ಗೊತ್ತಾದ್ರೆ ಅವನು ವಿಲ್ವಿಲ ಅಂತ ಒದ್ದಾಡ್ತಾನೆ. ನೋಡೋಣ, ಆಗ್ಲಾದ್ರೂ ನಾನು ಹೇಳಿದ ಕೆಲಸನ ಮಾಡಿ ಮುಗಿಸ್ತಾನ. ಎಲ್ಲಿವರೆಗೂ ನಾನು ಹೇಳಿದ ಕೆಲಸನ ಅವನು ಮಾಡಲ್ವೋ ಅಲ್ಲಿವರೆಗೂ ಈ ಶ್ರಾವಣಿ ಈ ಕೊಟ್ಟಿಗೆಯಲ್ಲಿ ಇರ್ತಾಳೆ. ಇದೇ ನಾನು ಅವನು ಕೊಡೋ ಶಿಕ್ಷೆ. ಶ್ರಾವಣಿ, ಹೀಗೆ ಮಾಡಬೇಡ್ರಿ. ನೀನ್ ಶಿಫಾರಸ್ ಮಾಡಕ್ ಬರ್ಕೊಡ್ದು. ನನ್ನ ನಿರ್ಧಾರನೇ ಕೊನೆ ನಿರ್ಧಾರ. ಶ್ರಾವಣಿ, ಸಾವ್ಕಾರೆ, ಈ ಜಾಗ ಕೆಲ್ಸದವ್ರು ವಾಸ ಮಾಡಕ್ ವಾಣೆ. ಇಲ್ಲಿ ಚಿಕ್ಕಮ್ಮವ್ರು ಹೆಂಗಿರ್ತಾರೆ ನೀವೇ ಹೇಳಿ. ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ಚಿಕ್ಕಮ್ಮವ್ರಲ್ಲಿ ಇರೋದು ಬೇಡ. ದಯವಿಟ್ಟು ಎಂಥ ಶಿಕ್ಷೆ ಮಾತ್ರ ಕೊಡಬೇಡಿ ಸಾವ್ಕಾರೆ. ಇದು ಯಾವ ಕೋಣೆ, ಇಲ್ಲಿ ಯಾರು ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ನಾನು. ಅರ್ಥ ಆಯ್ತಾ? ಅವನ ಹೆಂಡತಿ ಇಲ್ಲಿ ಕೆಲಸದವಳ ತರ ಇರೋದನ್ನ ಅವನು ನೋಡಿದ್ರೆ ಅವನ ಕರುಳು ಕಿವುಚಿದಂಗಾಗುತ್ತೆ, ಹೊಟ್ಟೆಗೆ ಬೆಂಕಿ ಬಿದ್ದಂಗಾಗುತ್ತೆ. ಆಗ ಬುದ್ಧಿ ಬರುತ್ತೆ ಆ ಕತ್ತೆ ಬಡವನಿಗೆ. ವಿಧಿ ಇಲ್ಲದೆ ನಾನು ಹೇಳಿದ ಕೆಲಸನ ಮಾಡಬೇಕು, ಮಾಡೇ ಮಾಡ್ತಾನೆ.